ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಬಹುದು. ಪ್ರತಿನಿತ್ಯವೂ ನಡೆಯುವಂತಹ 7:30 ಇಂದ 8:30 ನಡೆಯುವಂತಹ ಪ್ರಾರ್ಥನಾ ಒಂದು ಕೂಟಕ್ಕೆ ಜಾಯ್ನ್ ಆಗಬೇಕಾದಲ್ಲಿ ಹಾಗೂ ಮಂಗಳವಾರ ನಡೆಯುವಂತಹ ಕುಟುಂಬಕ್ಕೋಸ್ಕರವಾಗಿರುವ ವಿಶೇಷ ಪ್ರಾರ್ಥನೆಗೆ ಸೇರಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ಗ್ರೂಪ್ ಅನ್ನು ಸಂಪರ್ಕಿಸಬಹುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಪ್ರಾರ್ಥನೆಯನ್ನು ಮಾಡಲು ಯಾಕೆ ನನಗೆ ಸಾಧ್ಯವಾಗ್ತಾ ಇಲ್ಲ? ಎಷ್ಟೋ ಜನರ ಜೀವಿತದಲ್ಲಿ ಇರುವಂಥ ಒಂದು ಪ್ರಶ್ನೆ ಇದಾಗಿದೆ. ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮಲ್ಲಿಯೂ ಕೂಡ ಈ ರೀತಿಯಾದಂತಹ ಯೋಚನೆ, ಈ ರೀತಿಯಾದ ಪ್ರಶ್ನೆ ಇದ್ದಿರಬಹುದು. ನಾನು ಮುಂಜಾನೆ ಎದ್ದಿದ್ದೇನೆ, ಆದರೆ ನಾನು ಪ್ರಾರ್ಥನೆಯನ್ನು ಮಾಡಿಲ್ಲ. ಇನ್ನೂ ಪ್ರಾರ್ಥನೆಯನ್ನು ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇರುವಂಥವರು ಕೂಡ ನೀವು ಎಷ್ಟೋ ಜನರು ಇರಬಹುದು. ಆದರೆ ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ, ಯಾಕೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ಇದಕ್ಕೆ ಕಾರಣವೇನೆಂದು ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ದಿವಸಗಳಿಂದ ನಿಮಗೆ ಪ್ರಶ್ನೆ ಇರಬಹುದು, ಅಥವಾ ಇದನ್ನು ನೀವು ಗುರುತಿಸದೇನೂ ಕೂಡ ಇರಬಹುದು. ಆದರೆ ಈ ಮುಂಜಾನೆಯ ಸಮಯದಲ್ಲಿ ಸತ್ಯವೇದದ ಮೂಲಕವಾಗಿ ಯಾಕೆ ಪ್ರಾರ್ಥನೆ ಮಾಡಲು ಸಾಧ್ಯವಾಗ್ತಾ ಇಲ್ಲ, ಅದೇ ರೀತಿಯಾಗಿ ಕೆಲವೊಂದು ವಾಸ್ತವವಾದಂತಹ ಸಂಗತಿಗಳನ್ನು ನಾವು ಈ ಮುಂಜಾನೆಯಲ್ಲಿ ಧ್ಯಾನಿಸಲಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯ ಹೃದಯಗಳನ್ನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ವಾಕ್ಯವನ್ನ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಬದಲಿಸಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್ ಆಮೇನ್. ಅನೇಕ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಪ್ರಯಾಣಗಳಲ್ಲಿ ನೀವು ಹಾದು ಹೋಗಿರಬಹುದು. ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಸಮಯಗಳಲ್ಲಿ ಒಂದು ಸಮಯ ತುಂಬ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಂಥ ನೀವು ಇಂದು ಪ್ರಾರ್ಥನೆಯನ್ನೇ ಮಾಡಲಿಕ್ಕೆ ಆಗದೇ ಇರುವಂತಹ ಸನ್ನಿವೇಶಗಳಲ್ಲಿ ಹಾದು ಹೋಗ್ತಾ ಇರಬಹುದು. ಕೆಲವೊಮ್ಮೆ ನಿಮ್ಮ ದುಃಖಗಳನ್ನು ಹೇಳಿಕೊಳ್ಳಲಾಗದೆ, ನಿಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಾಗದೆ, ಹಾಗೂ ನಿಮ್ಮಲ್ಲಿರುವಂತಹ ಆಳವಾದ ಭಯಗಳನ್ನು ತಿಳಿಸಲು ಸಾಧ್ಯವಿಲ್ಲದೆ, ಏನನ್ನ ಪ್ರಾರ್ಥಿಸಬೇಕು, ಏನು ಮಾತನಾಡಬೇಕು ಎಂಬ ಯೋಚನೆಗಳು ಕೂಡ ಬಾರದೆ, ಪ್ರಾರ್ಥನೆಯನ್ನು ಮಾಡಲು ಆಗದೆ ಎಷ್ಟೋ ಸಮಯದಲ್ಲಿ ಕಣ್ಣೀರಿನಲ್ಲಿ ನೀವಿರಬಹುದು. ಆದರೆ ಇದನ್ನು ನಾವು ಗಮನಿಸುವುದಾದರೆ, ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನ ಮಾಡಿರಿ. ಹಾಗೆ 40ನೇ ವಚನದಲ್ಲಿ ನಾವು ಬರುವಾಗ, ಆತನು ಶಿಷ್ಯರು ನಿದ್ರೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ ಎಂದು ದೇವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿಮಗೂ ಕೂಡ ಈ ರೀತಿಯಾದಂತಹ ಒಂದು ಪ್ರಯಾಸಗಳಲ್ಲಿ, ಸನ್ನಿವೇಶಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು. ಮತ್ತೆ ಯೇಸು ಸ್ವಾಮಿ ವಾಕ್ಯದಲ್ಲಿ ಹೇಳುವುದನ್ನು ನೋಡ್ತೇವೆ, ಮನಸ್ಸು ಸಿದ್ಧವಾಗಿದೆ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳುವುದನ್ನು ನೋಡ್ತೇವೆ. ನಾವು ಕೂಡ ಎಷ್ಟೋ ಸಮಯದಲ್ಲಿ ನಾವು ಕನ್ಸಿಸ್ಟೆಂಟ್ ಆಗಿ, ಅಂದರೆ ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಂಬುದು ನಮ್ಮ ಜೀವಿತದಲ್ಲಿ ಇರಬೇಕೆಂದು ಭಾವಿಸ್ತೇವೆ. ಕೆಲವೊಂದು ಸಮಯದಲ್ಲಿ ನಾವು ಅದನ್ನು ಮಾಡೋದಿಲ್ಲ. ಹಾಗಾದರೆ ಸತ್ಯವೇದದಲ್ಲಿ ನಮಗೆ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಬಹುಮುಖ್ಯವಾಗಿ, ಒಬ್ಬ ಆರೋಗ್ಯಕರ ಕ್ರೈಸ್ತನ ಜೀವಿತ ಶೈಲಿಯಲ್ಲಿ ಪ್ರಾರ್ಥನೆ ಎಂಬುದು ಮೊದಲನೇದಾಗಿ ಇರಬೇಕಾಗಿರುವಂಥ ವಿಷಯವಾಗಿದೆ ಎಂದು ನಮಗೆ ಸತ್ಯವೇದ ಬೋಧಿಸುವಂಥದ್ದಾಗಿದೆ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ನಮಗೆ ಹೀಗೆ ಬರೆಯಲ್ಪಟ್ಟಿದೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ನಮಗೆ ವಾಕ್ಯ ತಿಳಿಯಪಡಿಸ್ತಾ ಇದೆ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಆದರೆ ನಮಗೆ ಇಲ್ಲಿ ಪ್ರಾರ್ಥನೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ನಮ್ಮ ಆತ್ಮವು ಸಿದ್ಧವಾಗಿದೆ, ಆದರೆ ನಮ್ಮ ಶರೀರ, ಬಟ್ ದ ಫ್ಲೆಶ್ ಈಸ್ ವೀಕ್,
ಎಂದು ನೀವು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಆದರೆ ನಾವು ಈ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಸಮಯದಲ್ಲಿ, ನಮ್ಮ ಶರೀರವು ನಮ್ಮನ್ನು ಬಲಹೀನಪಡಿಸುವ ಸಮಯದಲ್ಲಿ ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ ವಿಷಯ ಯಾವುದೆಂದರೆ, ದಾವೀದನು ಕೀರ್ತನೆ 18ನೇ ಅಧ್ಯಾಯದಲ್ಲಿ ಬರೆಯುವಾಗ ಹೇಳ್ತಾನೆ, ದೇವರೇ ನೀನೇ ನನ್ನ ಆಶ್ರಯ, ನೀನೇ ನನ್ನ ಬಲವು, ನನ್ನ ರಕ್ಷಣೆಯು, ನನ್ನ ಕೊಂಬು, ನನ್ನ ಬಲವಾಗಿರುವಂಥ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು ಆಗಿದ್ದಾನೆ. ನೋಡಿ, ಇಲ್ಲಿ ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯ ಏನಂದರೆ, ನಿಮಗೆ ಯಾವಾಗ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಆ ಸಮಯದಲ್ಲಿ ಒಂದನ್ನು ಮಾತ್ರ ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು, ನಮ್ಮ ದೇವರು ಯಾರಾಗಿದ್ದಾನೆ, ನಮ್ಮ ದೇವರು ಎಂತಹ ಮಹಿಮೆ ಉಳ್ಳ ದೇವರು, ನಮ್ಮ ದೇವರು ನನ್ನ ಜೀವಿತದಲ್ಲಿ ಯಾರಾಗಿದ್ದಾನೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳುವವರಾಗಬೇಕು. ಇವತ್ತು ನಿಮಗೆ ಪ್ರಾರ್ಥನೆ ಮಾಡಲು ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರುವುದಾದರೆ, ದಾವೀದನ ರೀತಿಯಲ್ಲಿ ನನ್ನ ಬಲವಾಗಿರುವ ದೇವರೇ ನನಗೆ ಸಹಾಯ ಮಾಡು, ನನ್ನ ಕೋಟೆಯಾಗಿರುವ ದೇವರೇ, ನನ್ನ ಬಂಡೆಯಾಗಿರುವ ದೇವರೇ, ನನ್ನ ವಿಮೋಚಕನಾಗಿರುವ ದೇವರೇ, ನನ್ನ ಆಶ್ರಯ ಗಿರಿಯು ನೀನೇ ಆಗಿದೆಯಾ ಎಂದು ನಾವು ಆತನ ನಾಮವನ್ನು ಘನಪಡಿಸುವವರಾಗಿರಬೇಕು. ಉದಾಹರಣೆಯಾಗಿ ನಾವು ಹೇಳುವುದಾದರೆ, ಯೇಸು ಕ್ರಿಸ್ತನು ಕೂಡ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 2ರಿಂದ 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸ್ವಾಮಿಯನ್ನ ಶಿಷ್ಯರು ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದ್ದಕ್ಕೆ ಆತನು, ನೀವು ಪ್ರಾರ್ಥಿಸುವಾಗ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂದು ಪ್ರಾರ್ಥನೆ ಮಾಡಿರಿ ಎಂದು ಹೇಳುವುದನ್ನು ಕಾಣಲ್ಪಡ್ತೇವೆ. ಹಾಗಾದರೆ ಯೇಸು ಕ್ರಿಸ್ತನು ಇಲ್ಲಿ ಯಾವುದನ್ನು ತೋರಿಸ್ತಾ ಇದ್ದಾರೆ ಅಂದರೆ, ತಂದೆಯ ಪರಿಶುದ್ಧತ್ವವು ಹಾಗೂ ಆ ತಂದೆಯ ನಾಮದ ಮಹಿಮೆಯನ್ನು ಇಲ್ಲಿ ಎತ್ತಿ ತೋರಿಸುವುದನ್ನು ನೋಡ್ತೇವೆ. ಅಥಾರಿಟಿಯನ್ನು, ಅಧಿಕಾರವನ್ನು ತೋರಿಸುವುದನ್ನು ನೋಡ್ತೇವೆ. ಹಾಗಾದರೆ ನಮ್ಮ ದೇವರು ಮಹಿಮೆಯುಳ್ಳ ದೇವರಾಗಿದ್ದಾನೆ. ಆತನ ಮಹಿಮೆಯುಳ್ಳ ನಾಮವನ್ನು ನಾವು ಎತ್ತಿ ಘನಪಡಿಸುವಾಗ ನಮ್ಮಲ್ಲಿ ಬಲ ಉಂಟಾಗ್ತದೆ. ನನ್ನ ವೈಯಕ್ತಿಕ ಜೀವಿತದಲ್ಲಿಯೂ ಕೂಡ ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಅನೇಕ ಸಮಯಗಳಲ್ಲಿ ನನಗೆ ಪ್ರಾರ್ಥಿಸಲು ಸಾಧ್ಯವಾಗದೇ ಇರುವಾಗ ಆತನ ನಾಮವನ್ನು ಕೀರ್ತನೆಗಾರನು ಹೇಳಿದ ಪ್ರಕಾರವಾಗಿ, ದೇವರೇ ನನ್ನ ಬಲವಾಗಿರುವ ದೇವರೇ ಸ್ತೋತ್ರ, ನನ್ನ ಕೋಟೆಯಾಗಿರುವ ದೇವರೇ, ಆತನ ಗುಣಾತಿಶಯಗಳನ್ನು, ಆತನ ಕಾರ್ಯಗಳನ್ನು ವಿವರಿಸುತ್ತಾ ಆತನನ್ನು ಸ್ತುತಿಸುವಾಗ ನಮ್ಮ ಆತ್ಮಕ್ಕೆ ಬಲ ಬರುವಂಥದ್ದಾಗಿದೆ. ನೀವು ಒಮ್ಮೆ ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನೋಡಿ. ಯಾಕೆಂದರೆ ಯೆಹೋವನು ಸರ್ವತೋಮನೆಂದು ಅನುಭವದಿಂದ ನೀವು ರುಚಿಸುವಾಗ ಮಾತ್ರವೇ ಆತನ ರುಚಿ ಏನು ಎಂದು ನಿಮಗೆ ತಿಳಿಯಬರುವಂಥದ್ದಾಗಿದೆ. ಅನ್ನಳು ಕೂಡ 1 ಸಾಮುವೇಲನ ಪುಸ್ತಕ 2ನೇ ಅಧ್ಯಾಯ 10ನೇ ವಚನದವರೆಗೂ ತನ್ನ ಪ್ರಾರ್ಥನೆಯಲ್ಲಿ ದೇವರ ನಾಮವನ್ನು ಘನಪಡಿಸ್ತಾ ಇದ್ದಾಳೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ನಾಮಕ್ಕೆ ಸರಿಸಮಾನವಾದ ನಾಮ ಒಂದು ಇಲ್ಲ. ದೇರ್ ಇಸ್ ನೋ ಒನ್ ಎಲ್ಸ್ ಲೈಕ್ ಯು, ನಿನ್ನ ಹಾಗೆ ಯಾರೂ ಇಲ್ಲ ಎಂದು ಆತನನ್ನು ಸ್ತುತಿಸುವುದನ್ನು, ಆತನ ಮಹಿಮೆಯನ್ನು, ಆತನ ಕಾರ್ಯಗಳನ್ನು ವಿವರಿಸಿ ಆಕೆಯಲ್ಲಿ ಕೃತಜ್ಞತೆಯನ್ನು, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ನಾವು ಕೂಡ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವ ಸಮಯದಲ್ಲಿ ನಾವು ನೆನಪಿಸಿಕೊಳ್ಳಬೇಕು ನಮ್ಮ ದೇವರು ಯಾರಾಗಿದ್ದಾರೆ. ಎಸ್ಪೆಷಲಿ ಕೀರ್ತನೆಗಳಲ್ಲಿ, ವಿಶೇಷವಾಗಿ ಕೀರ್ತನೆಗಳಲ್ಲಿ ನಾವು ನೋಡುವುದಾದರೆ ಆತನ ಗುಣಾತಿಶಯಗಳನ್ನು, ಆತನ ಕಾರ್ಯಗಳನ್ನು ಹಾಗೂ ಆತನ ಸತ್ಯತೆಗಳನ್ನು, ಆತನು ಎಷ್ಟು ಮಹತ್ತಾಗಿದ್ದಾನೆ, ಆತನ ಕರುಣೆಯನ್ನು, ಕೃಪೆಯನ್ನು, ಅಧಿಕಾರವನ್ನು, ಬಲವನ್ನು ನೆನೆಸಿ, ಆತನ ಪ್ರೀತಿಯನ್ನು ನೆನೆಸಿ ನಾವು ಸ್ತೋತ್ರಗಳನ್ನು, ಸ್ತುತಿಯನ್ನು ನಮ್ಮ ಬಾಯಿ ಮೂಲಕವಾಗಿ, ನಮ್ಮ ಆ ಕೀರ್ತನೆಗಳ ಮೂಲಕವಾಗಿ ನಾವು ನಮ್ಮ ಜೀವಿತದಲ್ಲಿ ಆತನಿಗೆ ಹೇಳುವಾಗ, ಆತನನ್ನು ಸ್ತುತಿಸುವಂಥದ್ದು, ಆತನ ನಾಮವನ್ನು ಮಹಿಮೆ ಪಡಿಸುವಂಥದ್ದು, ಆತನ ಗುಣಾತಿಶಯಗಳನ್ನು ವಿವರಿಸುವಂಥದ್ದು ನಮ್ಮನ್ನು, ನಮ್ಮ ಹೃದಯಗಳನ್ನು ಆತನ ಎಡೆಗೆ, ಆತನಿಗೆ ಸಮೀಪವಾಗಿ ಪ್ರಾರ್ಥನೆಯಲ್ಲಿ ಆತನೊಟ್ಟಿಗೆ ನಾವು ಜೋಡಣೆ ಆಗುವಂತೆ
ನಮಗೆ ಈ ಒಂದು ಕಾರ್ಯವು ಬಲಪಡಿಸುವಂಥದ್ದಾಗಿದೆ. ಹಾಗಾದರೆ ಎಷ್ಟು ಜನರ ಜೀವಿತದಲ್ಲಿ ದೇವರ ಗುಣಾತಿಶಯಗಳನ್ನು, ದೇವರ ಮಹತ್ ಕಾರ್ಯಗಳನ್ನು, ಮಹಿಮೆಯನ್ನು ನೆನೆಸಿ ನೀವು ಆತನಿಗೆ ನಿಮ್ಮ ಬಾಯಿಗಳ ಮೂಲಕವಾಗಿ ತೆರೆದು ಹೇಳಿರಿ, ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ನನ್ನ ಬಲವಾಗಿರುವ ದೇವರೇ, ನನ್ನ ಕೋಟೆಯಾಗಿರುವ ದೇವರೇ ಎಂದು ನಿಮ್ಮ ಬಾಯಿಗಳನ್ನು ತೆರೆದು ನೀವು ಈ ರೀತಿಯಾಗಿ ಅರಿಕೆ ಮಾಡುವಾಗ ಆತನನ್ನು ಸ್ತುತಿಸುವಂಥದ್ದು, ಆತನನ್ನು ಆರಾಧಿಸುವಂಥದ್ದು, ಆತನನ್ನು ನೀವು ಹೊಗಳುವಾಗ ನಿಮ್ಮಲ್ಲಿ ಬಲ ಉಂಟಾಗ್ತದೆ. ನಿಮಗೆ ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎನ್ನುವುದಾದರೆ ಹೀಗೆ ನೀವು ದೇವರ ನಾಮವನ್ನು ಸ್ಮರಿಸಿರಿ. ಖಂಡಿತವಾಗಿಯೂ ಆತನು ನಿಮ್ಮ ಇಕ್ಕಟ್ಟಿನ ದಿವಸಗಳಲ್ಲಿ, ನಿಮ್ಮ ಸೋಲಿನ ದಿವಸಗಳಲ್ಲಿ, ನಿಮ್ಮ ವೇದನೆಯ ದಿವಸಗಳಲ್ಲಿ ಆತನು ನಿಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಇದರ ಭಾಗ 2ರ ವಿಡಿಯೋ ಕೂಡ ಮುಂದಿನ ದಿವಸಗಳಲ್ಲಿ ಬರಲಿದೆ. ಇದು ಭಾಗ 1ರ ವಿಡಿಯೋವಾಗಿದೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನ ಆಲಿಸಿದಂತ ಸಹೋದರ ಸಹೋದರಿಯ ಹೃದಯಗಳಲ್ಲಿ ಪರಿಶುದ್ಧಾತ್ಮನೆ ಕಾರ್ಯ ಮಾಡು. ವಾಕ್ಯಗಳನ್ನ ದೇವರೇ ನೆಲೆಯಾಗಿ ನಿಲ್ಲಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.